ಯಾಕೆ ಯು ಎಸ್ ಆರ್ಮಿಗೆ ಅಂದರೆ ನೇವಿಯಲ್ಗೆ ಒನ್ ಆಫ್ ದ ಬೆಸ್ಟ್ ನೇವಿ ಅಂತ ಹೇಳಲಾಗುತ್ತೆ. ಆದರೂ ಯಾಕೆ ಅದಕ್ಕೆ ಹಾರ್ಮೋಜ್ ಸ್ಟ್ರೀಟನ್ನು ಕಂಟ್ರೋಲ್ ಮಾಡಲು ಸಾಧ್ಯವಾಗ್ತಿಲ್ಲ. ಒನ್ ಆಫ್ ದ ಬೆಸ್ಟ್ ನೇವಿ ಅಂತ ಹೇಳಲಾಗುತ್ತೆ ಯು ಎಸ್ದು. ಬಟ್ ಆದರೆ ಇಲ್ಲಿ ಡಿಫ್ರೆಂಟ್ ಗೇಮ್ ಇದೆ. ಯಾಕಂದರೆ 21 ಮೈಲ್ ಚೆಕ್ ಪಾಯಿಂಟ್ ಇರುವಂಥ ಒಂದು ಸ್ಟ್ರೇಟ್ ಆಫ್ ಹಾರ್ಮೋಜ್ ಏನಿದೆ ವೆರಿ ನ್ಯಾರೋ ಏರಿಯಾ ಇದೆ. ಸೊ ಈ ಏರಿಯಾದಲ್ಲಿ ಅರೌಂಡ್ 20% ಗ್ಲೋಬಲ್ ಆಯಿಲ್ ಸಪ್ಲೈ ಆಗುತ್ತೆ ಈ ಒಂದು ಚಿಕ್ಕ ಸ್ಟೇಟ್ ಆಫ್ ಹಾರ್ಮೋನಲ್ಲಿ. ಸೊ ಹಾಗಾಗಿ ಇದರಲ್ಲಿ ಏನಿದೆ ಅಂತಂದರೆ ಪ್ರೊಟೆಕ್ಟ್ ಮಾಡಬೇಕು ಈ ಒಂದು ಏರಿಯಾನ. ಅಂದರೆ ಪರ್ಟಿಕ್ಯುಲರ್ಲಿ ಈ ಏರಿಯಾನೇ ಇವಾಗ ಬ್ಲಾಕ್ ಮಾಡಿರುವಂಥದ್ದು ಇರಾನು. ಸೊ ಈ ಏರಿಯಾನ ಪ್ರೊಟೆಕ್ಟ್ ಮಾಡಬೇಕು ಅಂತ ಯು ಎಸ್ ನೇವಿ ತುಂಬಾ ಇದು ಟ್ರೈ ಮಾಡ್ತಾ ಇದೆ. ಬಟ್ ಆದರೆ ಯಾಕಿದು ಆಗ್ತಾ ಇಲ್ಲ ಅಂದರೆ ಈ ಒಂದು ಏರಿಯಾಗಳಲ್ಲಿ ಸುಮಾರು ಚಿಕ್ಕ ಚಿಕ್ಕ ಮಿಸೈಲ್ಗಳನ್ನು ನಿಲ್ಲಿಸಿದೆ ಯಾವುದು ಇರಾನ. ಸೊ ಹಾಗಾಗಿ ಇಲ್ಲಿ ಅದರ ಜೊತೆಗೇ ಇನ್ನೊಂದು ಏನು ಅಂತಂದರೆ ಮೈನ್ಸ್ಗಳನ್ನು ಹಾಕಿದೆ. ಒಳಗಡೆಗೆ ಏನೋ ಒಂದು ಸಮುದ್ರ ಇರುತ್ತೆ, ಸಮುದ್ರ ಕೆಳಗಡೆಗೆ ಸಮುದ್ರದ ಮೈನ್ಸ್ಗಳನ್ನು ಹಾಕಿಡಲಾಗಿದೆ. ಸೊ ಒಂದು ವೇಳೆ ಯಾವುದೇ ಒಂದು ಶಿಪ್ ಏನಿದೆ ವಿತೌಟ್ ದೇರ್ ಪರ್ಮಿಷನ್ಸ್ ಹೋಗೋಕ್ಕೆ ಟ್ರೈ ಮಾಡಿದ್ರೆ ಅಲ್ಲಿ ಆಟೋಮೆಟಿಕ್ಕಾಗಿ ಬ್ಲಾಸ್ಟ್ ಆಗುತ್ತೆ, ಸಿಂಕ್ ಆಗಿ ಹೋಗುತ್ತೆ, ರೈಟ್. ಸೊ ಆ್ಯಂಡ್ ಅದ್ರ ಜೊತೆಗೇ ಏನಂತಂದರೆ ಇದು ತುಂಬ ಚಿಕ್ಕವಾದಂಥ ನ್ಯಾರೋ ಏರಿಯಾ. ಸೊ ಹೀಗಾಗಿ ಇಲ್ಲಿ ಏರಿಯಲ್ ಸ್ಟ್ರೈಕ್ ಮಾಡೋದು ಕೂಡ ತುಂಬ ಡಿಫಿಕಲ್ಟ್ ಇದೆ ಯು ಎಸ್ ನೇವಿಗೆ. ಆ್ಯಂಡ್ ಸಿಪ್ ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ, ರೈಟ್. ಸೊ ಅದೇ ಕಾರಣದಿಂದಾಗಿಯೇ ಈ ಒಂದು ಸ್ಟ್ರೇಟ್ ಆಫ್ ಹಾರ್ಮೋಜ್ ಏನಿದೆ ಮಲ್ಟಿಪಲ್ ಥ್ರೆಟ್ ಇರುವಂಥ ಒಂದು ಜಾಗ. ಯಾಕಂತಂದರೆ ಅಕ್ಕಪಕ್ಕದಲ್ಲಿ ಸುಮಾರು ಏರಿಯಾಗಳು ಇದೆ. ಇದೊಂದು 33 ಕಿಲೋಮೀಟರ್ಸ್ ಏನಿದೆ ಅದರಲ್ಲಿ ಅಕ್ಕಪಕ್ಕದಲ್ಲಿ ಹೋಗೋಕ್ಕಾಗೋದಿಲ್ಲ. ಒಂದೇ ಒಂದು ಜಾಗನ ಸೇಫ್ ಪ್ಯಾಸೇಜ್ ಅಂತ ಮಾಡಲಾಗಿದೆ.